ಸ್ನೇಹಿತರೆ ನಮಸ್ತೆ. ನಾನು ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ. ಹಳ್ಳಿಗಳಲ್ಲಿ ಜನ ಗಾಡಿ ಜಾಡು ಮತ್ತು ಬದ ಮತ್ತು ಗುಂಡಿ ತೆಗಿಯೋಕ್ಕೆ ಈ ಜಾಗ ಗದ್ದೆ ಬೈಲಲ್ಲಿ ಚಿಕ್ಕ ಪುಟ್ಟ ಜಾಗಗಳಿಗೆ ಕಿತ್ತಾಡ್ತಾರೆ ಅಂತ. ಅವು ಕಿತ್ತಾಡ್ತಾರೆ ಮತ್ತು ಸರಿಯಾಗ್ತಾರೆ. ಪಾಪ ಹಳ್ಳಿ ಜನಗಳು ಹೆಂಗೆ ಗೊತ್ತಾ, ಕಿತ್ತಾಡ್ತಾರೆ 5 ನಿಮಿಷ ಸರಿಯಾಗ್ತಾರೆ. ಬಟ್ ಸಿಟಿಲಿ ಹಂಗಲ್ಲ. ಸಿಟಿಯಲ್ಲಿರೋ ಮನಸ್ಥಿತಿ ಯಾವ ರೀತಿ ಕೊಡ್ತಿದ್ದಾವೆ ಅಂದರೆ, ನಮಗೆ ಗೊತ್ತಿರೋ ಒಂದು ನಮ್ಮ ಸರ್ಕಲಲ್ಲೇ ನಮ್ಮ ರಿಲೇಟಿವ್ಸಲ್ಲೇ ನಮ್ಮ ಮಾವ ಅವ್ರ ರಿಲೇಟಿವ್ಸು 3 ಜನ ಹೆಣ್ಮಕ್ಳು ಸ್ನೇಹಿತರೆ. ಆ ವ್ಯಕ್ತಿ ಬ್ರಾಹ್ಮಣ ಸಮಾಜದ ದೊಡ್ಡ ಹೋಟೆಲ್ ಉದ್ಯಮಿ, ಕೋಟಿಗೆ ಬೆಲೆ ಇಲ್ಲದಷ್ಟು ಸಂಪಾದನೆ ಮಾಡಿದರು. ಆದರೆ ಸಾಯೋ ಕಾಲದಲ್ಲಿ 3 ಜನ ಹೆಣ್ಮಕ್ಳುಗಳು ಸೇರಿಕೊಂಡು ಆ ವ್ಯಕ್ತಿಗೆ ಟಾರ್ಚರ್ ಕೊಟ್ಟು ಆಸ್ತಿನ ಕಿತ್ಕೊಂಡು, ಕೊನೆಗೆ ಆ ವ್ಯಕ್ತಿ ಕದ್ದು ಮುಚ್ಚಿ ಸ್ವಲ್ಪ ಒಂದಷ್ಟು ಆಸ್ತಿ ಉಳಿಸ್ಕೊಂಡು ಒಂದಷ್ಟು ಕೋಟಿ ದುಡ್ಡನ್ನು ಈ ನಮ್ಮ ಉಡುಪಿ ಸೈಡಲ್ಲಿ ಯಾವುದೋ ಒಂದು ಮಠಕ್ಕೆ ಬರೆದು ದಾನ ಮಾಡಿ ಆ ಮಠದಲ್ಲಿ ಹೋಗಿ ವಾಸ ಮಾಡ್ಕೊಂಡು ಅಲ್ಲಿ ಜೀವ ಬಿಟ್ಟರು. ಪಾಪ ನೋಡಿ ಪರಿಸ್ಥಿತಿ. ದುಡ್ಡು ಬೇಕು, ಬಟ್ ದುಡ್ಡೇ ಎಲ್ಲ ಅಲ್ಲ. ಈ ಸಿಟಿಯಲ್ಲಿ ಇದರಲ್ಲ ಮನಸ್ಥಿತಿಗಳು. ಇತ್ತೀಚೆಗಂತೂ ಈ ಆಸ್ತಿ ಇರೋರು ಕತೆಗಳು ನೋಡೋಕ್ಕೆ ಒಂಥರ ಬೇಜಾರಾಗುತ್ತೆ ಸ್ನೇಹಿತರೆ. ಪಾಪ ಜೀವನ ಎಲ್ಲ ಬರೀ ಭ್ರಷ್ಟಾಚಾರ ಅದು ಇದು ಮಾಡಿ ಸಂಪಾದನೆ ಮಾಡಿ ಗುಡ್ಡೆ ಹಾಕೊಂಡ್ಬಿಡ್ತಾರೆ. ವಯಸ್ಸಾದ ಕಾಲದಲ್ಲಿ ಮಕ್ಕಳಿಗೆ ಸರಿಯಾಗಿ ಬುದ್ಧಿ ಕಲಿಸಿರಲ್ಲ. ಅವ್ರಿಗೆ ಏನಾಗ್ಬಿಟ್ಟಿರ್ತದೆ ಅಂದರೆ ಅವ್ರ ದುಡ್ಡೇ ಅವ್ರ ಶತ್ರು ಆಗ್ಬಿಡುತ್ತೆ. ಮಕ್ಕಳು ಒಳ್ಳೆಯವರೇ ಇರ್ತಾರೆ, ಬಟ್ ದುಡ್ಡಿನ ಆಸೆಗೆ ಬಿದ್ದುಬಿಟ್ಟಿರ್ತಾರೆ. ಯಾಕೆಂದರೆ ಇವರು ಜೀವನ ಪೂರ್ತಿ ಬರೀ ದುಡ್ಡಿಂದ ಬಿದ್ದುಬಿಟ್ಟಿರ್ತಾರಲ್ಲ, ಮಕ್ಕಳಿಗೂ ಅದೇ ಬಂದ್ಬಿಟ್ಟಿರ್ತದೆ. ಮಕ್ಕಳನ್ನು ನಾವು ಬ್ಲೇಮ್ ಮಾಡೋದಕ್ಕಿಂತ ಹೆಚ್ಚಾಗಿ ಇವತ್ತು ಪೇರೆಂಟ್ಸ್ಗಳು ಮಕ್ಕಳಿಗೆ ಒಂದು ಒಳ್ಳೆ ಸಂಸ್ಕಾರವನ್ನು ಕೊಡಬೇಕು. ಅದರಲ್ಲೂ ಸಿಟಿಗಳಲ್ಲಂತೂ ಇತ್ತೀಚೆಗೆ ಈ ಸಿಂಥೆಟಿಕ್ ಶೋಕಿಗಳು ಜಾಸ್ತಿ ಆಗಿದೆ. ಸಿಂಥೆಟಿಕ್ ಶೋಕಿ ಅಂದರೆ ಕನ್ನಡದಲ್ಲಿ ತಿರ್ಕೆ ಶೋಕಿಗಳು. ಈ ತಿರ್ಕೆ ಶೋಕಿ, ಈ ತಿರ್ಕೆ ಇಂಗ್ಲೀಷ್ಗಳು, ಈ ಫ್ಯಾನ್ಸಿಗಳು ಇವೆಲ್ಲ ಬೇಕಾಗಿಲ್ಲ. ನೋಡ್ರಿ, ನಾನು ಮಾತಾಡ್ತೀನಿ ಅಂದರೆ ಎಷ್ಟು ನೀಟಾಗಿ ಮಾತಾಡ್ಬೋದು. ನಾನು ಎಲ್ಲರಿಗೂ ಅನ್ನೋ ಥರ ಮಾತಾಡ್ಬೋದು. ಒಂದು 2-3 ವೀಡಿಯೋಗಳಿದ್ದಾವೆ ನೋಡಿ ಇಂಗ್ಲೀಷಲ್ಲಿ ಮಾತಾಡಿರೋದು. ಬಟ್ ನಾನು ನನ್ನ ಕನ್ನಡತನ, ನನ್ನ ಮಂಡ್ಯದ ನೇಟಿವಿಟಿ, ನಾನು ಬೆಳೆದು ಬಂದಿರೋ ರೀತಿ, ನಮ್ಮ ಊರುಗಳಲ್ಲಿ ಈಗಲೂ ಹಿಂಗೆ ನಾವು ಮಾತಾಡೋದು ಜನ. ನಾನು ಹಂಗೆ ಇಲ್ಲೂ ಮಾತಾಡ್ತಾ ಇದ್ದೀನಿ. ಯಾಕೆಂದರೆ ನನ್ನ ತನವನ್ನು ಕಳ್ಕೊಂಡು ಏನೇ ಸಂಪಾದನೆ ಮಾಡಿದ್ರೂ ಅದು ವ್ಯರ್ಥ, ಅದು ತೃಣಕ್ಕೆ ಸಮಾನ. ಸ್ವಂತಿಕೆ ಇರಬೇಕು ಸ್ನೇಹಿತರೆ. ನಾವು ನನ್ನದು ನಮ್ಮದು ಅನ್ನೋ ಒಂದು ಸ್ವಂತಿಕೆನಲ್ಲಿ ಮನುಷ್ಯ ಜೀವನ ಮಾಡಬೇಕು. ದುಡ್ಡು ಬೇಕು ನಿಜ, ಆದರೆ ದುಡ್ಡೇ ಎಲ್ಲ ಅಲ್ಲ. ದುಡ್ಡು ಸಂಪಾದನೆ ಮಾಡಿ ಮಜಾ ಮಾಡಿ ಪ್ರಕೃತಿಗೆ ಪೂರಕವಾಗಿ ಬದುಕನ್ನು ಕಟ್ಟಿಕೊಳ್ಳಿ. ಧನ್ಯವಾದಗಳು.